ಫ್ಯಾಮಿಲಿ ಬಂದರೆ ಮಾತ್ರ ರೂಮ್ ಕೊಡ್ತೀವಿ ಅನ್ನೋದು ಶುದ್ಧ ತಪ್ಪು. ಮಾಡಬಾರ್ದು, ಆ ಕಾನೂನು ತೆಗೆದಾಕಬೇಕು. ಹುಡುಗರು ಹುಡುಗಿರು ಎಲ್ಲ ಹೋಗ್ಬೋದು, ಅದೆಲ್ಲ ರೂಲ್ಸ್ ಮಾಡಬಾರ್ದು. ಬರೀ ಗಂಡ ಹೆಂಡ್ತಿನೇ ಇರ್ತಾರ. ಇವಾಗ ಬ್ಯಾಚುಲರ್ ಹೆಣ್ಮಕ್ಳು ಅಣ್ಣ ತಮ್ಮ ತಂಗಿ ಅಕ್ಕ ಅವರೆಲ್ಲ ಹೋಗಿ ರೂಮ್ಗಳು ಮಾಡೋದು ಬೇಡವಾ? ಲವರ್ಸೇ ಆಗಿರ್ತಾರೆ, ಅವರಿಗೆ ರೂಮೇ ಕೊಡಲ್ಲ ಅಂದರೆ ಕಷ್ಟ ಆಗಲ್ವಾ? ಲವರ್ಸ್ಗಳು ಬಂದು ಇಲ್ಲಿ ಮೆಜೆಸ್ಟಿಕಲ್ ರೂಮ್ ಮಾಡ್ಕೊಂಡು ನೇಣಾಕೊಂಡು ಸಾಯ್ತಾರ. ಸರ್, ಮೊದಲೆಲ್ಲ ಆಯ್ ರೂಮ್ಸಿಗೆ ಯಾರು ಬೇಕಿದ್ರು ಹೋಗ್ಬೋದಿತ್ತು. ಸೊ ಇವಾಗ ಮದುವೆ ಆಗಿರೋ ಕಪಲ್ಸಿಗೆ ಮಾತ್ರ ಅಂತ ಹೇಳಿ ರೂಲ್ಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಅದ್ರ ಬಗ್ಗೆ ಆ ರೂಲ್ಸ್ ತಪ್ಪು ಅಂತ ಹೇಳ್ತೀನಿ. ಯಾಕೆ ತಪ್ಪು ಅಂತ? ಯಾಕೆ ಅಂದರೆ ಬರೀ ಗಂಡ ಹೆಂಡ್ತಿನೇ ಇರ್ತಾರ. ಇವಾಗ ಬ್ಯಾಚುಲರ್ ಹೆಣ್ಮಕ್ಳು ಅಣ್ಣ ತಮ್ಮ ತಂಗಿ ಅಕ್ಕ ಅವರೆಲ್ಲ ಹೋಗಿ ರೂಮ್ಗಳು ಮಾಡೋದು ಬೇಡವಾ? ತಪ್ಪು ತಿಳ್ಕೊಳಕ್ಕಾಗುತ್ತಾ? ಈಗ ನಿಮ್ಮ ಜೊತೆಯಲ್ಲಿ ನಿಮ್ಮ ತಮ್ಮ ಬರ್ತಾನೆ, ನೀವು ಅರ್ಜೆಂಟಾಗಿ ಅಲ್ಲಿಗೆ ಹೋಗಬೇಕಾಗುತ್ತೆ. ಅದು ಬಟ್ ಅಣ್ಣ ತಮ್ಮ ಬಂದ್ರು ಅಂದ್ರೆ ಅದು ಐ ಡಿ ಪ್ರೂಫಲ್ಲಿ ಸೇಮ್ ಇರುತ್ತಲ್ಲ. ನಮ್ಮ ಐ ಡಿ ಪ್ರೂಫ್, ಅವ್ರ ಐ ಡಿ ಪ್ರೂಫ್ ಅಂದ್ರೆ ಫಾದರ್ ಮದರ್ ನಿಮ್ ಸೇಮ್ ಇರುತ್ತಲ್ಲ ಅವಾಗ. ಇಲ್ಲ, ಹೆಂಗೆ ಗೊತ್ತಾ, ಹುಡುಗರು ಹುಡುಗಿರು ಎಲ್ಲ ಹೋಗ್ಬೋದು, ಅದೆಲ್ಲ ರೂಲ್ಸ್ ಮಾಡಬಾರ್ದು. ಯಾರು ಎಲ್ಲಿಗೇನ ಈಗ ಲವರ್ಸ್ಗಳು ಹೋಗ್ತಾರೆ, ಅದು ಮಾಡಿದ್ರೆ ಅವ್ರು ಎಲ್ಲಿ ಉಳಿತಾರೆ? ಮಾಡಬೇಕು ಅದೆಲ್ಲ. ಅವರೀಗ ಬೆಳಗಾಮಿಂದ ಬಂದಿರ್ತಾರೆ, ಬೆಂಗಳೂರಲ್ಲಿ ಇಬ್ಬರಿಗೂ ಏನೋ ಕೆಲಸ ಇರ್ತದೆ, ಲವರ್ಸೇ ಆಗಿರ್ತಾರೆ, ಅವರಿಗೆ ರೂಮೇ ಕೊಡಲ್ಲ ಅಂದರೆ ಕಷ್ಟ ಆಗಲ್ವಾ? ಇದೆಲ್ಲ ನನ್ನ ಲೆಕ್ಕದಲ್ಲಿ ತಪ್ಪು ಅನ್ನಿಸ್ತದೆ. ಇಂಥದ್ದೆಲ್ಲ ಜಾರಿ ಮಾಡಬಾರ್ದು. ದುಡ್ಡು ಕೊಟ್ಟು ಅವ್ರಿಗೆ ಕೊಡಬೇಕು, ಅವ್ರ ಐ ಡಿ ಪ್ರೂಫ್ ತೊಗೊಂಡು ಕೊಡಬೇಕು. ಅದು ಬಿಟ್ಬಿಟ್ಟು ಇವರು ಅದನ್ನೆಲ್ಲ ಮಾಡ್ದಿರ ರೂಮ್ಸೇ ಇಲ್ಲ ಅಂದರೆ ಅವ್ರು ಎಲ್ಲಿ ಬೀದಿಲಿ ಮಲ್ಕೋಬೇಕಾ? ಫುಟ್ಪಾತಲ್ಲಿ ಏನು ಮಲಗೋದೆಲ್ಲಿ ಬಂತು? ಈಗ ಕರ್ನಾಟಕದಲ್ಲಿ ಬೆಳಗಾಮಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಅವ್ರಿಗೆ ನಾಳೆ ಬೆಳಗ್ಗೆ ಇಂಟ್ರ್ಯೂ ಇರ್ತದೆ, ಇವತ್ತು ನೈಟ್ ಬಂದು ಮಲ್ಕೊಳ್ಬೇಕು. ಲವ್ವರ್ಸೇ ಆಗಲಿ, ಅವರೇನಲ್ಲಿ ಕೆಟ್ಟ ಕೆಲಸ ಮಾಡಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ಅವರೇನೋ ಪಾಪ ಬಂದು ಅವರು ಯಾರು ಫ್ಯಾಕ್ಟ್ರಿಗೆ ಹೋಗಬೇಕು, ಇಲ್ಲ ಒಂದು ಕಂಪ್ನಿಗೆ ಹೋಗಬೇಕು, ಈಗ ಇಲ್ಲಿ ಇದಕ್ಕೆ ಹೋಗಬೇಕು, ಇಲ್ಲಿ ಹೆಬ್ಬಗೋಡಿಗೆ ನೈಟು ಬೆಳಗ್ಗೆ ಬಂದು ನೈಟೆಲ್ಲ ಫ್ರೆಶ್ ಅಪ್ ಮಾಡ್ಕೊಂಡು ಸ್ನಾನ ಮಾಡಿಕೊಂಡು ಹೋಗ್ತಾರೆ. ಅದಕ್ಕೆ ಅದನ್ನೆಲ್ಲ ತಪ್ಪು ಅಂತ ನನ್ನ ಅಭಿಪ್ರಾಯ. ಅದರಿಂದ ಎಷ್ಟು ಕ್ರೈಮ್ಸ್ಗಳು ಆಗ್ತಾ ಇತ್ತಲ್ವಾ? ಸೊ ಇದು ಮೊದಲು ಅಂದರೆ ಯಾರೋ ಬರ್ತಾರೆ, ಅವ್ರ ಐ ಡಿ ಪ್ರೂಫ್ನು ಕೊಟ್ಬಿಟ್ಟಿರ್ತಾರೆ, ಬಟ್ ಹೋಗಿರ್ಬೋದು, ಬಟ್ ಕ್ರೈಮ್ಸ್ಗಳು ಜಾಸ್ತಿ ಆಗ್ತಾ ಇತ್ತಲ್ವಾ? ಜಾಸ್ತಿ ಅಂತಲ್ಲ ರೀ, ಸಾಯೋರು ಅವ್ರು ಬೆಂಗಳೂರಿಗೆ ಬಂದು ಒಂದು ರೂಮ್ ಮಾಡ್ಕೊಂಡು ಸತ್ತೋಗ್ತಾರೆ. ಸಾಯೋರು ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಕ್ರೈಮ್ಸು ಏನೋ ಕೆಲವೇ ಒಂದೊಂದು ಆಗ್ತದೆ, ವರ್ಷಕ್ಕೆ 10 ಆಗುತ್ತೆ ಅದು ಕ್ರೈಮ್ಸು. ಏನು ಮಾಡೋಕ್ಕಾಗಲ್ಲ. ಏನು ದಿನ ಬಂದವರು ಲವರ್ಸ್ಗಳು ಬಂದು ಇಲ್ಲಿ ಮೆಜೆಸ್ಟಿಕಲ್ ರೂಮ್ ಮಾಡ್ಕೊಂಡು ನೇಣಾಕೊಂಡು ಸಾಯ್ತಾರ? ಅಪರೂಪ. ಏನು ಮಾಡೋಕ್ಕಾಗಲ್ಲ. ನಾವು ಸುಮಾರು ಭಾಳ ಕೋಟ್ಯಾಂತರ ಜನ ಇದ್ದೀವಿ, ಏನು ಮಾಡೋಂಗಿಲ್ಲ. ರೂಮ್ ಮಾಡ್ಕೊಂಡು ಏನು ದಿನ ಸಾಯ್ತಾರ? ಏನಿಲ್ವಲ್ಲ. ಅದಕ್ಕೋಸ್ಕರವಾಗಿ ಲವರ್ಸ್ಗಳು ಗಂಡ ಹೆಂಡ್ತಿ ಫ್ಯಾಮಿಲಿ ಬಂದರೆ ಮಾತ್ರ ರೂಮ್ ಕೊಡ್ತೀವಿ ಅನ್ನೋದು ಶುದ್ಧ ತಪ್ಪು. ಮಾಡಬಾರ್ದು, ಆ ಕಾನೂನು ತೆಗೆದಾಕಬೇಕು. ಯಾಕೆ ಅಂತ ಹೇಳಿದ್ರೆ ಆಗುತ್ತೆ ಕ್ರೈಮು. ಮಾಮೂಲಿ ರೀ, 6.5 ಕೋಟಿ ಜನ ಇದ್ದೀವಿ, ಇಡೀ ಪ್ರಪಂಚದವರು ಬಂದು ಬೆಂಗಳೂರಲ್ಲಿ ಬದುಕ್ತಾ ಇದ್ದಾರೆ. IT BT ಎಲ್ಲ. ಏನು ಇವಾಗ ಇಬ್ಬರು ಲವರ್ಸ್ಗಳು ಬರ್ತಾರೆ ಬಾಂಬೆಯಿಂದ, ರೂಮಿಗೆ ಏನು ಮಾಡ್ತಾರೆ? ಬೀದಿಲಿ ಮಲ್ಗೋಕ್ಕಾಗುತ್ತಾ? ಹೇಳ್ತಾರೆ, ಅವ್ರು ಕೊಡ್ತಾರೆ ಐಡೆಂಟಿ, ಲವರ್ಸೇ ಅಂತಲೇ ಕೊಡ್ತಾರೆ. ಅವರು ಬೆಳಗ್ಗೆ ಯಾವುದೋ ಹೋಗ್ಬೇಕು ದೇವನಹಳ್ಳಿಗೆ, ಫ್ಯಾಕ್ಟ್ರಿಗೆ, ಕಂಪ್ನಿಗೆ, ಮಲಗಬೇಕಲ್ಲ. ಫುಟ್ಪಾತ್ ಮೇಲೆ ಮಲ್ಕೊಳ್ಳೋಕ್ಕಾಗುತ್ತಾ? ಓದಿರೋರು ಫ್ರೆಂಡ್ಸ್ಗಳು, ಈಗ ಏನೆಲ್ಲರೂ ಲವರ್ಸ್ ಇರೋದಿಲ್ಲ, ಬೇರೆ ಬೇರೆ ಒಂದು 5-6 ಜನ ಹೆಣ್ಮಕ್ಳು ಗಂಡು ಮಕ್ಕಳು ಕೆಲಸಕ್ಕೆ ಸೇರೋಕ್ಕೆ ಬರ್ತದೆ. ರೂಮ್ ಇಲ್ಲ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಮಲ್ಗೋಕ್ಕಾಗುತ್ತಾ? ಇದು ಶುದ್ಧ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಇಂಥದ್ದೆಲ್ಲ ಮಾಡಬಾರ್ದು. ಸಾಯೋರು ಇವಾಗ ಏನೊಂದು ಕೋಟಿಗೊಬ್ಬರು ಏನೋ ಬೇಜಾರಾಗಿ ಇಲ್ಲಿ ಬಂದು ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡು ಸಾಯ್ತಾರೆ. ದಿನ ಸಾಯ್ತಾರ? ಏನು ಕ್ರೈಮ್ ಹೆಚ್ಚಾಗೋದಿಲ್ಲ, ಏನೂ ಇಲ್ಲ. ಅದರಿಂದೇನು ಪಬ್ಲಿಕ್ಕಿಗೆ ತೊಂದರೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬೀಟ್ ಪ್ಲಸ್ ಕರ್ನಾಟಕ.